ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು 5 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಾಯಿದೆ, ನೆನ್ನೆ ಲಾಗ್ ನೋಡಿದ್ದೀರಾ, ನೋಡಲಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಈಗ ಫ್ರೆಂಡ್ಸ್ ಇವತ್ತಿನ ಮದುವೆ ಯಾವ ಥರ ಎಲ್ಲ ನಡೀತೆ ಅಂತ ಬಿಟ್ಟು ನೋಡ್ಕೊಂಬನ್ನಿರಿ. ನಿಮಗೆಲ್ಲ ಇಷ್ಟ ಆಗ್ಬೋದು. ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹುಡುಗಿಯವ್ರ ಅಪ್ಪ ಅಮ್ಮ ಹೂನಾರ ಹಾಕ್ಕೊತದೆ, ಇನ್ನೊಂದು ಸೈಡ್ ಅಣ್ಣ ಅದಕ್ಕೆ ಕೂಡ ಅವರು ಕೂಡ ಹೂನಾರ ಚೇಂಜ್ ಮಾಡ್ಕೊತಾ ಇದ್ದಾರೆ. ಇನ್ನೇನು ಹುಡುಗಿಯವ್ರ ಅಪ್ಪ ಅಮ್ಮ ಕಾಲು ತೊಳೆದು ಕನ್ಯಾದಾನವನ್ನು ಮಾಡಿಕೊಡ್ತಾರೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬಂದು ಯಾವ ಥರ ಐನೂರು ಮಂತ್ರ ಆಗಿರ್ಬೋದು ಎಲ್ಲನೂ ಅಷ್ಟೇ. ನಾನೇನು ವಾಯ್ಸ್ ಕೊಡೋದಿಲ್ಲ, ಮುಂದೆ ಎಲ್ಲ ಕಂಟಿನ್ಯೂ ಆಗ್ತಾಯಿದೆ ನೋಡಿ. ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ.
ನೋಡ್ಕೊಳ್ಳಿಮ್ಮ ಕರೆಕ್ಟ್ ಆಗಿದೆಯಾ? ಫ್ರೆಂಡ್ಸ್, ಈಗ ಮದುವೆ ಯಾವ ಥರ ನಡೀತು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದ್ರಲ್ವಾ. ಈಗ ಮದುವೆ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಧಾರೆ ಮುಹೂರ್ತನ ಆಗ್ತಾ ಇದ್ವಿ. ಇಲ್ಲಿ ಅಕ್ಕ ತಂಗಿಯರೆಲ್ಲ ಸೇರಿದ್ದೀವಿ ಒಟ್ಟಿಗೆ. ಆಮೇಲೆ ಅಮ್ಮ ಬಂದರು. ಅಮ್ಮ ಆದಮೇಲೆ ನೆಕ್ಸ್ಟು ಎಲ್ಲರೂ ಬಂದು ಈಗ ಆಗ್ತಾ ಇರೋಂಥ ಇವ್ರು ಬಂದು ಅತ್ತೆ ಮಗಳು, ಅವರ ಮಕ್ಕಳು ಮತ್ತು ಸೊಸೆ, ಇಷ್ಟು ಜನ ಕೂಡ ಬಂದಿದ್ದಾರೆ. ಮತ್ತು ಇಲ್ಲಿ ಅವ್ರ ಸೈಡ್ ಬಂದು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾ ಇರೋವಂಥದ್ದು. ಮದುವೆಗೆ ತುಂಬ ಜನ ಎಲ್ಲ ಏನೂ ಇನ್ವೈಟ್ ಮಾಡಲಿಲ್ಲ. ಸ್ವಲ್ಪನೇ ಜನ ನೋಡಿದ್ರಲ್ವ ಚೋಟ್ರಿನ ಎಷ್ಟು ಜನ ಇದ್ರು ಅಂತ ಹೇಳ್ಬಿಟ್ಟು ತುಂಬಾ ಕಮ್ಮಿ ಜನ. ನೈಟೆಲ್ಲ ಎಷ್ಟು ಜನ ಇದ್ವಿ ಅಷ್ಟು ಜನ ಕೂಡ ನೈಟ್ ಇದ್ವಿ. ಬೆಳಗ್ಗೆ ಮಾರ್ನಿಂಗ್ ಹಸ್ಬೆಂಡ್ ಕೂಡ ಬಂದರು. ಮದುವೆ ಮುಗಿಸೊಳಗಡೆ ಅವರು ಕೂಡ ಬಂದರು. ಬಂದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಅರುಂಧತಿ ನಕ್ಷತ್ರ ಮುಗಿಸ್ಕೊಂಡು ಒಳಗಡೆ ಬರಬೇಕಾದ್ರೆ ಆರತಿ ನೀರು ಮಾಡಿ ಒಳಗಡೆ ಕರ್ಕೊಳ್ಳೋವಂಥದ್ದು. ಹಿಂಗೆ ಕೊಡು, ಇಲ್ಲಿ ನೋಡು, ಇಲ್ಲಿ ನೋಡ್ಕೊಂಡು ನೀಟಾಗಿ ಅಮ್ಮ ಐ ಲವ್ ಯು ಐ ಲವ್ ಯು ಐ ಲವ್ ಯು ಮಮ್ಮ ಐ ಲವ್ ಯು ಮಮ್ಮ ಐ ಲವ್ ಯು ಟು ಶಯನ್. ನೀಟಾಗಿ ಕುತ್ಕೋಬೇಕು. ಐ ಲವ್ ಅಮ್ಮ, ಇಲ್ಲಿ ನೋಡಲಿ, ಇಲ್ಲಿ ನೋಡಲಿ, ಐ ಲವ್ ಯು ಅಮ್ಮ, ಇಲ್ಲಿ ನೋಡೆ. ಫ್ರೆಂಡ್ಸ್, ಈಗ ಮದುವೆ ಎಲ್ಲ ಮುಗೀತು. ಮುಗಿದಾದ್ಮೇಲೆ ಮನೆ ಒಳಗಡೆ ಬಂದಮೇಲೆ ಮತ್ತೆ ಅವ್ರ ಸೈಡ್ ಕರ್ಕೊಂಡೋಗಿ ಫೋಟೋಶೂಟ್ ನಡೀತಾ ಇದೆ. ಇನ್ನು ಗಂಡು ಬೈಕ್ ಹತ್ರ ಎಲ್ಲ ನಿಲ್ಲಿಸಿ ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೆಸ್ತಾಯಿದ್ರು. ತುಂಬಾ ಚೆನ್ನಾಗಿ ಫೋಟೋಶೂಟ್ ನಡೀತಾ ಇತ್ತು. ಅವನಿಗೆ ನಾಚಿಕೆ ಅಂತೇಳಿ ಎಲ್ಲನೂ ಹೋಗು ಅಂತೇಳಿ ಕಳಿಸ್ತಾ ಇದ್ದ. ನಾವು ಸ್ವಲ್ಪ ಅಷ್ಟೇ ಏನು ಫೋಟೋಸ್ ತೊಗೊಳಕ್ಕಾಗಲಿಲ್ಲ ಒಂದು ವೀಡಿಯೋ. ಅವನು ತುಂಬಾ ನಾಚಿಕೆ ನೋಡಿ, ಎಷ್ಟು ಇದು ಮಾಡ್ತಾನೆ, ನೀವು ಫಸ್ಟ್ ಹೋಗಿ ಅಂತ ಹೇಳ್ಬಿಟ್ಟು. ಇನ್ನೇನು ಹೊಸಿಗೆ ಆಗ್ತಾ ಇರೋಂಥ ಅತ್ತೆ ಮನೆ ಹೊಸಿಗೆ ಆಗ್ತಾ ಇದ್ದಾವೆ. ಇದು ಬಂದು ಗಂಡಿನ ಕಡೆಯವರು ಹಾಕುವಂಥದ್ದು ಹೊಸಿಗೆ. ಹೆಣ್ಣಿನ ಕಡೆಯವರು ಅವ್ರ ಮದುವೆ ಟೈಮಲ್ಲಿ ಹಾಕ್ತಾರೆ. ಇದು ಬಂದು ಮದುವೆ ಮನೆಯಲ್ಲಿ ಗಂಡಿನ ಕಡೆಯವರು ಅತ್ತೆ ಮನೆ ಹೊಸಿಗೆ ಅಂತೇಳಿ ಹಾಕ್ತಾರೆ. ಈಗ ಹೊಸಿಗೆ ನಡೀತಾ ಇದೆ. 9 ಜನ ಇಲ್ಲ ಅಂದರೆ 5 ಜನ ಈ ಥರ ಕುಂಕುಮ ಕೊಟ್ಟು ಹೊಸಿಗೆಯನ್ನು ಹಾಕುವಂಥದ್ದು. ನಮ್ಮ ಕಡೆ ನಾವು ಮಾಡೋದು ಈ ಥರ ಶಾಸ್ತ್ರ. ನಮ್ಮ ಕಡೆ ಈ ಥರ ಇದೆ. ನಮ್ಮ ಗೌಡ್ರ ಮದುವೆ. ನಿಮ್ಮ ಕಡೆ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮನೆಗೆ ಅವ್ರ ಅಕ್ಕ ಹಾಕ್ತಾ ಇರೋಂಥದ್ದು ಹೊಸಿಗೆ ಹಾಕ್ತಿದ್ದಾರೆ. ಇನ್ನು ಅಮ್ಮ ಬರ್ತಾರೆ. ಅಕ್ಕ ಹಾಕಿದಾದ್ಮೇಲೆ ಅಮ್ಮನೂ ಬರ್ತಾರೆ ಎಲ್ಲ. ಈಗ ಅವ್ರ ಅಕ್ಕ ಕೂಡ ಹೊಸಿಗೆ ಹಾಕಿದಾಯಿತು. ನೆಲ್ಲಿಂದ ಹೊಸಿಗೆ ಹಾಕುವಂಥದ್ದು ನೋಡಿ, ಈ ಥರ ಶಾಸ್ತ್ರ. ಮದುವೆ ಮುಹೂರ್ತ ಮುಗಿದ್ಮೇಲೆ ಮೇಲಿಂದ ಕೆಳಗೆ ಇಳಿಸ್ತಾರೆ. ಮದುವೆ ಆಗೋಕ್ಕೆ ಮುಂಚೆ ಕೆಳಗಿನಿಂದ ಮೇಲೆಯನ್ನು ಹಾಕುವಂಥದ್ದು ಹೊಸಿಗೆ. ಈಗ ಬಂದು ಅಮ್ಮ ಕೂಡ ಹೊಸಿಗೆ ಹಾಕ್ತಾಯಿದ್ದಾರೆ. ಅಮ್ಮ ಬಂದು ರೋಸು ಕುಂಕುಮ ಇಟ್ಬಿಟ್ಟು ರೋಸ್ ತೊಗೊಂಡೋಗಿ ಜೋಬಲ್ಲಿ ಇಡ್ತಾಯಿದ್ರು. ಕೂಡ ಹೊಸಿಗೆ ಹಾಕಿ ಬಂದರು. ಈಗ ಹೆಣ್ಣು ಗಂಡು ಅವ್ರು ಬಂದು
ಕುಂಕುಮ ಇಡೋಂಥ ಗಂಡು ಈಗ ಹುಡುಗಿಗೆ ಕುಂಕುಮ ಇಟ್ಟು ಅವನು ಕೂಡ ಹೊಸ್ಗೆ ಹಾಕ್ತಾರೆ ಹುಡುಗಿಗೆ. ಮತ್ತು ಹುಡುಗಿ ಕೂಡ ಹಾಕಬೇಕು. ಅವ್ರನ್ನ ನೇಮ್ಸ್ ಕೇಳ್ತಾ ಇದ್ದಾರೆ, ನಿಮ್ಮ ಹೆಸ್ರು ಅವ್ರು ಹೇಳೋದು, ಅವ್ರ ಹೆಸ್ರು ನೀವು ಹೇಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಟ್ಟು ಇದ್ದಾರೆ. ಇವನು ಬಟ್ಟೆ ಎಲ್ಲ ಇಟ್ಟು ಹೊಸ್ಗೆ ಹಾಕಿದಾದ್ಮೇಲೆ ನೇಮ್ ಹೇಳ್ತಿದ್ದು ಕೇಳಿಸ್ತಾ ಇಲ್ಲ ಅಂತೇಳಿ ಅವ್ರ ಚಿಕ್ಕಮ್ಮ ಅವರೆಲ್ಲ ರೇಗಿಸ್ತಾ ಇದ್ರು. ಈಗ ಅದು ಮುಗಿದ್ಮೇಲೆ ಈಗ ಈ ಹುಡುಗಿ ಬಂದು ಕುಂಕುಮ ಇಡ್ತಾಳೆ. ಅದಕ್ಕೆ ನಿಮ್ಮ ಚಾಯ್ಸ್ ಮುಗೀತು, ಈಗ ನಮ್ಮ ಚಾಯ್ಸ್, ಇವಾಗ ನಾವು ಇದು ಮಾಡ್ತೀವಿ ಅಂತೇಳಿ ಇವರು ಹೇಳ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು. ಇಲ್ಲಿ ಹುಡುಗಿ ಕೂಡ ಕುಂಕುಮ ಇಟ್ಟು ಅವಳ ಹೆಸ್ರನ್ನ ಹೇಳ್ತಾಳೆ. ಆ ಹುಡುಗಿ ಹೆಸರು ಹೇಳಿದ್ದು ಯಾರಿಗೂ ಕೇಳಿಸ್ತಾ ಇಲ್ಲ ಅಂತೇಳಿ ಎಲ್ಲರೂ ಇದು ಮಾಡ್ತಿದ್ರು. ಅದಕ್ಕೆ ಹುಡುಗನು ನನಗೂ ಕೇಳಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹುಡುಗ ಇಟ್ಟಾದ್ಮೇಲೆ ಈಗ ಹುಡುಗಿ ಕೂಡ ಕುಂಕುಮ ಇಡ್ತಿದ್ದಾಳೆ. ಒಂಥರ ಚೆನ್ನಾಗಿರುತ್ತೆ ಮದುವೆನಲ್ಲಿ ಈ ಥರ ಎಲ್ಲ ಎಕ್ಸ್ಚೇಂಜ್ ಮಾಡಿ, ಕಾಮಿಡಿ ಮಾಡಿ, ಕಾಲು ಎಳ್ಕೊಂಡು ತುಂಬಾ ಚೆನ್ನಾಗಿತ್ತು. ಮದುವೆ ಎಲ್ಲ ಮುಗ್ದಾದ್ಮೇಲೆ ನೋಡಿ ಈ ಥರ ಮಾಡ್ತಿದ್ದಾರೆ. ಇವ್ರಿಗೆ ಹೆಸ್ರು ಹೇಳ್ತಿದ್ದೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆರತಿ ಮಾಡ್ತಾ ಇದ್ದಾರೆ. ಈಗ ಆರತಿ ತೆಗಿತಾ ಇದ್ದಾರೆ. ಹೆಣ್ಣು ಗಂಡಿಗೆ ಆರತಿ ತೆಗೆದು ಮರಳನ್ನು ತುಂಬುವಂಥದ್ದು. ಮರಳು ತುಂಬಿದ್ಮೇಲೆ ಈ ಮರಳಲ್ಲಿ ಅಕ್ಕಿಯನ್ನು ತುಂಬಿಡ್ತೀವಿ. ಅದನ್ನ ತಗೊಂಡು ಗಂಡಿನ ಮನೆಗೆ ಹೋಗುವಂಥದ್ದು. ಈಗ ಬಂದು ಹೊಸ್ಗೆ ಎಲ್ಲ ಹಾಕಾಯ್ತು. ಹಾಕಾದ್ಮೇಲೆ ಇನ್ನೇನು ಊಟಕ್ಕೆ ಹೋಗ್ತೀವಿ ನಾವು. ಮನೆ ಊಟ ಮುಗಿಸ್ಕೊಂಡು ಬಂದು ಆಮೇಲೆ ಹೊರಗೆ ಹೋಗುವಂಥದ್ದು. ಈಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ರೂಮ್ಸ್ ಇರ್ಬೋದು ಎಲ್ಲನೂ ಅಷ್ಟೇ. ಇಲ್ಲಿ ಬಂದು ಅನ್ನದಾನ ಭವನ ಇದೆ. ಸದ್ಗುರು ಯೋಗಿ ನಾರಾಯಣ ಅನ್ನದಾನ ಭವನ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಊಟದೊಳಗೆ ಬಂದಿರ್ತಾ ಇರೋದು. ತುಂಬಾ ಚೆನ್ನಾಗಿತ್ತು ಮತ್ತು ಊಟನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ಲು, ಸ್ವೀಟು